ನಾನು ದೀಕ್ಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನಪ್ಪ ಮತ್ತೆ ಅಡುಗೆ ಮನೇಲಿ ನಿಂತ್ಕೊಂಡು ಏನೋ ಮಾಡ್ತಾವಳಲ್ಲ ಮತ್ತೆ ಅಂತ ಅನ್ಕೊಂಡಿದ್ದೀರಾ? ಎಸ್, ನಾನು ಮತ್ತೆ ಕಿಚನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಫಿಶ್ ತಂದಿರು. ಸೊ ಏನಾದ್ರು ಮಾಡ್ಬೇಕಲ್ಲ ಫಿಶಲ್ಲಿ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಸ್ಪೆಷಲ್ ಅಂಥದ್ದೇನಿಲ್ಲ, ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತಾ ಇರ್ತೀವಿ. ಇವಾಗ ನಾನು ಫಿಶ್ನ ತೊಳ್ಕೊಂಡಿದ್ದೀನಿ. ಸೊ ನೋಡಿ, ಹಾಗೇನೆ ಕಬಾಬ್ ಪ್ಯಾಕೆಟ್ನ ಅಂದರೆ ಫಿಶ್ ಕಬಾಬ್ನೆಲ್ಲ ಕಲಸಿ ಈಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಕಬಾಬ್ಗೆ ಆ್ಯಂಡ್ ಇನ್ನೂ ಸ್ವಲ್ಪ ಇದೆ, ಅದು ಫಿಶ್ ಸಾಂಬಾರ್ ಮಾಡೋಕ್ಕೆ. ಸಾಂಬಾರ್ ಮಾಡ್ತೀವಿ. ಬಗ್ಗೆ ನಾನೇನಪ್ಪ ಹಾಕಿದ್ದೀನಿ ಅಂದರೆ ಫಿಶ್ ಕಬಾಬ್ 3 ಪ್ಯಾಕೆಟ್ ಹಾಕಿದ್ದೀನಿ, ಒಂದೆರಡು ಮೊಟ್ಟೆ ಹಾಕಿದ್ದೀನಿ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಪ್ಯಾಕೆಟ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಉಪ್ಪು ಖಾರ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕೋಬೇಡಿ. ನೀವು ನೋಡಿ ಈ ಥರ ಫುಲ್ಲು ಕಲಿಸ್ಕೊಂಡು ಇದು ಒಳಗಡೆ ಹೋಗ್ಬೇಕು ಅಂಶಗಳೆಲ್ಲ. ಫ್ರೈ ಮಾಡಿದಾಗ ಆಹಾ ಸೂಪರಾಗಿರ್ಬೇಕು. ಹಂಗೇನೆ ಇದಕ್ಕೆ ಹಂಗೆ ಒಂಚೂರು ನಿಂಬೆಹಣ್ಣು ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ಹಿಂಗೇನೆ 5 ನಿಮಿಷ ಕಲಿಸ್ಕೊಂಡು ಆಮೇಲೆ ಇದನ್ನ ಅರ್ಧ ಅವರ್ ನೆನೆಸ್ಬೇಕು ಗೈಸ್. ಅಲ್ಲಿವರೆಗೂ ಕಾಯಬೇಕು ನಾವು. ಸೊ ಕಾಯೋಣ, ಫುಲ್ಲು ನೆಂದಿ ಟೇಸ್ಟ್ ಚೆನ್ನಾಗಿ ಬರ್ಬೇಕಲ್ಲ. ಸೊ ಕಾಯೋಣ. ಹಂಗೇನೆ ನಾವು ಇವಾಗ ಸಾಂಬಾರ್ಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ ಬನ್ನಿ ಗೈಸ್. ಕಲಿಸ್ಬಿಟ್ಟು ನಾನು ಹಿಂಗೆ ಇಟ್ಟಿದ್ದೀನಿ, 1/2 hour ಮ್ಯಾರಿನೇಟ್ ಆಗ್ಬಿಟ್ಟು ಆಮೇಲೆ ತಿನ್ನುವ ಗೈಸ್. ಕಬಾಬ್ಗೆ ರೆಡಿ ಆಗೋಯ್ತು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಸಾಂಬಾರ್ಗೆ ರೆಡಿ ಮಾಡಬೇಕು. ಫಿಶ್ ಸಾಂಬಾರ್ ರೆಡಿ ಮಾಡಬೇಕಲ್ವಾ. ಸೊ ಫಿಶ್ ಸಾಂಬಾರ್ಗೆ ಈ ಥರ ಎಲ್ಲ ನಮ್ಮಮ್ಮ ಮಾಡಿ ಹಾಕಿದ್ದಾರೆ. ನಾರ್ಮಲ್ ಆಗಿ ಫಿಶ್ ಸಾಂಬಾರ್ಗೆ ಏನೇನು ಮಸಾಲೆ ಹಾಕಬೇಕು ನಾರ್ಮಲ್ ಆಗಿ ಅದೇ ಹಾಕ್ತಾ ಇದ್ದೀವಿ, ಬೇರೆ ಏನು ಸ್ಪೆಷಲ್ ಏನಿಲ್ಲ. ಸೊ ನಮ್ಮಮ್ಮ ಇನ್ನೂ ರೆಡಿ ಮಾಡ್ತಿದ್ದಾರೆ. ಇದನ್ನು ರೆಡಿ ಆಗಿದ ತಕ್ಷಣ ನಾನು ರುಬ್ಬಿ ಸಾಂಬಾರ್ ರೆಡಿ ಆಗುತ್ತೆ ಗೈಸ್. ಸೊ ಫಿಶ್ ಕಬಾಬ್ ರೆಡಿ ಆಗಿದೆ. ಇವಾಗ ನಮ್ಮಮ್ಮ ಕೊಟ್ಟಿದ್ದಾರೆ ಟೇಸ್ಟ್ ನೋಡೋಕ್ಕೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಇನ್ನು ಸಾಂಬಾರು ಏನು ಆಗಿದೆ ಅಂತ ನೋಡಬೇಕು, ಇನ್ನು ಲೇಟು. ಓಕೆ, ನಾನು ತಿನ್ಬಿಟ್ಟು ಖಾಲಿ ಮಾಡಿಬಿಟ್ಟು ಸಿಗ್ತೀನಿ. ಸೊ ಇವಾಗ ಫಿಶ್ಶು ರೆಡಿ ಆಗಿಬಿಟ್ಟಿದೆ, ಫಿಶ್ ಸಾಂಬಾರು ಆಗಿ ರೆಡಿ ಆಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ, ಫಿಶ್ ಸಾಂಬಾರು ರೆಡಿ ಆಗಿದೆ. ಇವಾಗ ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಮುದ್ದೆ ಮಾಡಿ ಊಟ ಮಾಡೋದು. ಅಡುಗೆ ಎಲ್ಲ ರೆಡಿಯಾಗಿ ಮುದ್ದೆ ರೆಡಿ ಆಗಿಬಿಟ್ರೆ ನಾವು ಊಟ ಮಾಡ್ಕೊಂಡ್ಬಿಡೋದೆ. ಸೊ ಹಾಗೆ ಇವತ್ತು ಬಿಗ್ ಬಾಸ್ ಬಂದಿದೆ, ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಳ್ಳೋದೆ. ಸೊ ಫೈನಲಿ ಮೀನ್ ಸಾಂಬಾರ್ ಕೂಡ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ, ನೋಡ್ಬೋದು ನೀವಿಲ್ಲಿ ನೋಡಿ. ಸೊ ಜಾಸ್ತಿ ಹೊತ್ತು ಕಾಯಕ್ಕಾಗಲ್ಲ ಗೈಸ್, ನಾನು ಬ್ಯಾಕ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.